ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ನಾನು ಕೂಡ ಆರಾಮದೀನಿ. ಮೈಸೂರಿಗೆ ಹೋಗಿ ಬಂದ ಮೇಲೆ ಬ್ಲಾಗ್ ಶುರು ಮಾಡೋಕ್ಕಾಗಿರಲಿಲ್ಲ. ಸೊ ಸಾರಿ ಫ್ರೆಂಡ್ಸ್. ಇವತ್ತು ಶನಿವಾರ, ಟೈಮ್ ಈಗ 6 ಗಂಟೆ ಆಯಿತು. ನಾನು ಇವಾಗ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಸಾಯಂಕಾಲ. ಸೊ ಬನ್ನಿ, ಸಾಯಂಕಾಲದ ರೂಟೀನ್ ಎಲ್ಲ ಯಾವ ಥರ ಇರುತ್ತೆ ಅಂತ ನಾನು ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ಏನಂತಂದ್ರೆ ನಾನೀಗ ಜಾಮೂನ್ ಮಾಡತ್ತೀನಿ. ತುಂಬ ದಿನ ಆದಮೇಲೆ ಬ್ಲಾಗ್ ಶುರು ಮಾಡಿನಲ್ಲ, ಹಾಗಾಗಿ ಸ್ವೀಟ್ ಮಾಡ್ತಾ ಒಂದು ಬ್ಲಾಗ್ ಶುರು ಮಾಡೋಣ ಅಂತ ಹೇಳಿ ಬ್ಲಾಗ್ ಶುರು ಮಾಡೀನಿ. ಆ್ಯಕ್ಚುಲಿ ಏನಂತಂದ್ರೆ ಇದನ್ನು ನಾನು ಬ್ಲಾಗ್ ಹೋದಾಗ ತೊಗೊಂಡ್ಬಂದಿದ್ದೆ. ಈಗ ಒಂದು 2-3 ದಿವಸ ಆಯಿತು ಹೋಗಿ. ಸೊ ಆವಾಗ ತೊಗೊಂಡ್ಬಂದಿದ್ದೆ, ಆವಾಗಿಂದ ಮಾಡಿರಲಿಲ್ಲ. ಸೊ ಇವಾಗ ಮಾಡ್ತಾಯಿದ್ದೀನಿ. ಸೊ ಬರೀ ಇವತ್ತು ಸ್ವೀಟ್ ಮಾಡ್ತೀನಿ, ಬ್ಲಾಗ್ನ ಶುರು ಮಾಡ್ತೀನಿ. ಸಾಯಂಕಾಲದ ರೂಟೀನೆಲ್ಲ ಯಾವ ಥರ ಇರುತ್ತೆ ಅಂತ ನನ್ನ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇದೆಲ್ಲ ಇವಾಗ ಕಟ್ ಮಾಡೋದಕ್ಕೆ ಹಾಕ್ಕೊಡ್ತೀನಿ. ಆಲ್ರೆಡಿ ನಾನು ಇಲ್ಲಿ ಸಕ್ಕರೆ ಪಾಕನ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕಿ ಸಕ್ಕರೆನ ಎಲ್ಲ ಪಾಕ ಮಾಡಿಟ್ಟಿದ್ದೀನಿ. ಸೊ ಜಾಮೂನ್ ಮಾಡಿ ಸೊ ಅದಕ್ಕೆ ಹಾಕ್ಬಿಡ್ತೀನಿ. ಸೊ ಅಲ್ಲಿವರೆಗೂ ಸ್ವಲ್ಪ ತಣ್ಣಗಾಗಲಿ ಅಂತ. ಫ್ರೆಂಡ್ಸ್, ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ನನಗೆ ಡೈಲಿ ವ್ಲಾಗ್ ಮಾಡಿರಿ ಅಂತ. ಮತ್ತು ಜಾಸ್ತಿ ನನ್ನ ಕಮೆಂಟ್ಸ್ ಬಂದಿರೋದೇನೆಂದ್ರೆ ಸ್ಟಿಚಿಂಗ್ ಬಗ್ಗೆನೇ ಕೇಳ್ತಾಯಿದ್ರಿ. ಸ್ಟಿಚಿಂಗ್ ಮಾಡೋದನ್ನು ಹೇಳ್ಕೊಡಿ, ಕಟಿಂಗ್ ಮಾಡೋದನ್ನು, ಬ್ಲೌಸ್ ಕಟಿಂಗ್ ಮಾಡೋದನ್ನು ಹೇಳ್ಕೊಡಿ ಸಿಸ್ಟರ್ ಅಂತ. ಸೊ ಹಾಗಾಗಿ ಇವತ್ತು ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಸೊ ಬ್ಲಾಗ್ ಮಧ್ಯದಲ್ಲಿ ಯಾವತ್ತಾದರೂ ಒಂದೊಂದು ದಿವಸ ನಿಮಗೆ ಸ್ಟಿಚಿಂಗ್ ಬಗ್ಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹಳೆ ವಿಡಿಯೋಗಳನ್ನೆಲ್ಲನೂ ನೋಡಿ ಕಮೆಂಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ರಿಗೂ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಸೊ ನೋಡಿ, 2 ಪಾಕೆಟಿದ್ದು ಇಷ್ಟ ಆಯಿತು. ಸೊ ಇವಾಗ ಇದನ್ನು ಕಲಿಸ್ಕೊಂಡ್ಬಿಡ್ತೀನಿ. ಇದು ಜಾಸ್ತಿ ನೀರು ಹಿಡಿಯೋಲ್ಲ ಫ್ರೆಂಡ್ಸ್, ಯಾಕಂದರೆ ಇನ್ಸ್ಟೆಂಟ್ ಜಾಮೂನ್ ಪಾಕೆಟ್ ಅಲ್ವಾ ಇದು. ಸೊ ಜಾಸ್ತಿ ಏನೂ ನೀರು ಹಿಡಿಯೋದಿಲ್ಲ. ಆ್ಯಕ್ಚುಲಿ ಏನಂತಂದ್ರೆ ಈ ಹಾಲಿನ ಪೌಡ್ರ್ ಬರುತ್ತಲ್ಲ, ಅಂಗನವಾಡಿಯಲ್ಲಿ ಕೊಡ್ತಾರೋ ಆ ಹಾಲಿನ ಪೌಡ್ರಿಂದನೂ ಜಾಮೂನ್ ಮಾಡ್ಬೋದು. ಬಟ್ ಅದು ಭಾಳ ಸ್ವೀಟ್ ಅನ್ನಿಸ್ತದೆ. ಬಟ್ ಇದು ಅಷ್ಟೊಂದು ಸ್ವೀಟ್ ಅನ್ಸಂಗಿಲ್ಲ. ಸೊ ಹಾಗಾಗಿ ನಾನು ಯಾವಾಗಲೂ MTR ಜಾಮೂನ್ ಪಾಕೆಟ್ ತಂದಿರ್ತೀನಿ. ಬಟ್ ಈ ಸರ್ತಿ ನಾನು ತೊಗೊಂಬಂದಿರೋದು ಆಶೀರ್ವಾದ ಜಾಮೂನ್ ಪಾಕೆಟು. ರಿಲಯನ್ಸ್ ಮಾಲಿಗೆ ಹೋಗಿದ್ದೆ ಮೊನ್ನೆ, ಆವತ್ತು ತೊಗೊಂಡ್ಬಂದಿರೋದು ಅದನ್ನು. ಇದು ಜಾಮೂನ್ ಮಾಡಿದಾದಮೇಲೆ ನಾನು ಅಡುಗೆ ಮಾಡಬೇಕು. ಬೆಳಗ್ಗೆ ಮಾಡಿದ್ದು ಒಂದು ಸ್ವಲ್ಪನೇ ಇತ್ತು, ಜಾಸ್ತಿ ಏನು ಮಾಡಿರಲಿಲ್ಲ ಬೆಳಗ್ಗೆ. ಹಾಗಾಗಿ ಈಗ ಅನ್ನ ಸಾಂಬಾರು ಆದರೂ ಮಾಡಬೇಕು. ಸೊ ಇದೆಲ್ಲ ಮಾಡಿಟ್ಟು ಒಂದು 7 o'clock ಅಡುಗೆ ಶುರು ಮಾಡಿದ್ರೆ ಒಂದು ½ an hour ಒಳಗೆ ಮುಗಿದ್ಬಿಡ್ತದೆ. ಸೊ ಟೆನ್ಷನ್ ಇಲ್ಲ. ಜಾಸ್ತಿ ಏನಂತಂದ್ರೆ ಫ್ರೆಂಡ್ಸ, ಡೈಲಿ ವ್ಲಾಗ್ ಶುರು ಮಾಡಬೇಕು ಅಂತ ಅನ್ಕೋತೀನಿ. ಬಟ್ ಯಾವುದಾವುದೋ ಕಾರಣಕ್ಕೆ ಆಗ್ತಾನೆ ಇಲ್ಲ ಫ್ರೆಂಡ್ಸ್. ಏನಂದ್ರೆ ಇದನ್ನು ಈ ಅಂಗೈಯಿಂದ ನಾದಕ್ಕೆ ಹೋಗ್ಬಾರ್ದು, ಜಸ್ಟ್ ಈ ಪಟ್ಟಿಂದ ಮಾತ್ರನ ಈ ಥರ ಅದನ್ನು ಏನು ಮಾಡ್ಬೇಕಂದ್ರೆ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕಿದ್ದೀನಿ. ಈ ಥರ ಇಷ್ಟಿಷ್ಟೇ ಮಾಡ್ಕೋಬೇಕು. ಅಂದ್ರೆ ಸ್ಮೂತಾಗಿ ಬರ್ತಾವೆ ಜಾಮೂನು. ಈ ಚಪಾತಿ ಹಿಟ್ಟು ನಾದಿದಂಗೆ ಒಬ್ಬೊಬ್ರು ನಾದ್ತಾರೆ, ಇಲ್ಲಿಂದ ಹಾಕಿ ಹಿಂಗೆ ತಿಕ್ಕಿ ನಾದ್ತಾರಲ್ಲ. ಸೊ ಅದೊಂದು ಸ್ವಲ್ಪ ಗಟ್ಟಿಯಾಗಿ ಬರ್ತದೆ. ಆಮೇಲೆ ಒಳಗೆಲ್ಲ ಒಂಥರ ಸಕ್ಕರೆ ಪಾಕದೊಳಗೆ ಹಾಕಿದ್ರೂ ಒಂದು ಸ್ವಲ್ಪ ಹಸಿ ಹಸಿ ಅನ್ಸಕ್ಕೆ ಶುರು ಆಗ್ತವೆ. ಸೊ ಹಾಗಾಗಿ ಏನು ಮಾಡ್ಬೇಕಂದ್ರೆ ಜಸ್ಟ್ ಈ ಥರ ಬಟ್ಟಿಂದ ಮಾತ್ರ ಈ ಥರ ಮಾಡ್ಕೋಬೇಕು. ಸೊ ಈ ಥರ ಕೈ ಹಿಡ್ಕೊಂಡಾಗ ಎಣ್ಣೆ ಅಥವಾ ತುಪ್ಪ ಏನಿರುತ್ತೋ ಅದನ್ನು ಹಾಕ್ಕೊಳ್ಬೇಕು. ಸೊ ಈಗ ನಾನು ತುಪ್ಪ ಹಾಕ್ಕೊಳ್ತೀನಿ. ಇದು ತುಪ್ಪ. ಸೊ ತುಪ್ಪ ಹಾಕಿದರೆ ಅದು ಹಿಟ್ಟೆಲ್ಲ ಕೈಗೆ ಅಂಟ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಇದನ್ನೆಲ್ಲನೂ ನೋಡಿರಿ ಬಿಟ್ಕೊಂತು. ನೋಡಿ ಫ್ರೆಂಡ್ಸ್, ಇಷ್ಟ ಆಯಿತು. ತುಪ್ಪ ಹಚ್ಚಿದ್ನಲ್ಲ ಕೈಗೆ, ಸೊ ಹಾಗಾಗಿ ಹಿಟ್ಟೇನು ಹಿಡ್ಕೊಂಡಿಲ್ಲ ಕೈಗೆ. ಸೊ ಈ ತುಪ್ಪ ಇರಲಿಲ್ಲ ಅಂದರೆ ನೀವು ಎಣ್ಣೆ ಹಚ್ಕೊಂಡಿರ್ಬೇಕಾದ್ರೂ ಇದನ್ನು ಈ ಥರ ಮಾಡ್ಕೋಬೋದು. ಇದೊಂದು 5 ನಿಮಿಷ ನೆನೆದಾದ್ಮೇಲೆ ಆಮೇಲೆ ಉಳ್ಳಿ ಮಾಡೋಣ ಫ್ರೆಂಡ್ಸ. ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟೇನೀಗ. ಎಣ್ಣೆ ಕಾಯೋವರೆಗೂ ಹಿಟ್ಟನ್ನು ಉಳ್ಳಿ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಮಾಡ್ತೀನಿ. ನೋಡಿ, ಇಷ್ಟಿಷ್ಟ ಸೈಜ್ ಸಾಕು. ಸೊ ಇದು ಎಣ್ಣೆ ಕರೆದಾದ್ಮೇಲೆ ಎಣ್ಣೆ ಒಳಗೆ ಮತ್ತು ಪಾಕದೊಳಗೆ ಹಾಕ್ತಿಲ್ಲ, ಮತ್ತು ದೊಡ್ಡ ಆಗ್ತಾವೆ. ಇವಾಗ ತೋರಿಸ್ತೀನಿ ನಾನು.
ಫ್ರೆಂಡ್ಸ್ ನೋಡಿರಿ ಎಲ್ಲನೂ ರೆಡಿ ಮಾಡಿಟ್ಟೀನಿ. ಈಗ ಎಣ್ಣೆನೂ ಕಾದದ. ಸೊ ಇದನ್ನು ಹಾಕೊಂಡ್ಬಿಡ್ತೀನಿ ಈಗ. ಸ್ವಲ್ಪ ಕಲರ್ ಬರೋವರೆಗೂ ಅಷ್ಟು ಫ್ರೈ ಆದರೆ ಸಾಕು. ಆಮೇಲೆ ಜಾಸ್ತಿ ಕಲರ್ ಬಂದ್ರೂ ಒಂಥರ ಸೀದೋದೋ ಥರ ಕಾಣಿಸ್ತಾವೆ. ಅಷ್ಟೊಂದು ಟೇಸ್ಟ್ ಇರೋಂಗಿಲ್ಲ ಸಕ್ಕರೆ ಪಾಕದೊಳಗೆ ಹಾಕಿದ್ಮೇಲೆ. ನೋಡಿರಿ ಈ ಜಾಮೂನು ಸ್ವಲ್ಪ ಆರಿದಾವು. ಈಗ ಸಕ್ಕರೆ ಪಾಕದೊಳಗೆ ಹಾಕ್ಬಿಡ್ತೀನಿ ಅವನ್ನ. ನೋಡಿರಿ ಇಷ್ಟ ಆಗಿದ್ದಾವೆ. ಸ್ವಲ್ಪ ಇದು ಪಾಕದೊಳಗೆ ನೆನೆದ್ರೆ ಇನ್ನೂ ಸ್ವಲ್ಪ ದೊಡ್ಡ ಹೋಗ್ತಾವೆ ಜಾಮೂನು. ಸೊ ಇದನ್ನು ತೆಗೆದಿಟ್ಟು ಈಗ ಬೇಳೆ ಸಾಂಬಾರು ಮಾಡ್ಕೊತೀನಿ. ಇದು ಹೆಸರು ಬೇಳೆ, ಸೊ ಇದು ತೊಗರಿ ಬೇಳೆ. ಇನ್ನೊಂದು 2 ಸಲ ತೊಳೆದ್ಬಿಡ್ತೀನಿ. ಫ್ರೆಂಡ್ಸ್ ನೋಡಿರಿ ಇದ್ರೊಳಗೆ ಒಂದು ಸ್ವಲ್ಪ ಹೆಸರು ಬೇಳೆ, ಒಂದು ಸ್ವಲ್ಪ ತೊಗರಿ ಬೇಳೆ ಹಾಕಿ ಒಂದು 2 ಸಲ ತೊಳೆದಿಟ್ಟಿನಿ. ಇದು ಹಸಿ ವಟಾಣಿ, ಟೊಮೆಟೊ ಹಣ್ಣು, ಮೂಲಂಗಿ ಮತ್ತು ಕ್ಯಾರೆಟು ಇದೆಲ್ಲನೂ ಹಾಕಿ ಈಗ ಸಾಂಬಾರು ಮಾಡ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್ ಏನಂದ್ರೆ ಜಾಸ್ತಿ ತರಕಾರಿ ತಿನ್ನಂಗಿಲ್ಲ ನಮ್ಮ ಪ್ರೀತಮ್ಮ ಆಶ್ರಿತ. ಸೊ ಹಾಗಾಗಿ ಅವ್ರಿಗೋಸ್ಕರ ಈ ಥರ ಸಾಂಬಾರೊಳಗೆ ಹಾಕಿ ಮಾಡಿಕೊಟ್ಟು ಊಟ ಮಾಡ್ತಾರೆ. ಇಲ್ಲೋದ್ರೆ ನಾನು ಮೈಸೂರಿಗೆ ಹೋಗಿ ಬಂದಾದಮೇಲೆ ಯಾವುದೂ ವ್ಲಾಗ್ ಮಾಡಿಲ್ಲ. ಸೊ ಹಾಗಾಗಿ ನಾನು ಏನು ಶಾಪಿಂಗ್ ಮಾಡ್ಕೊಂಡ್ಬಂದೀನಿ ಅಂತ ನಿಮ್ಗೆ ತೋರ್ಸೋಕ್ಕಾಗಿರಲಿಲ್ಲ. ಸೊ ನಾನು ಮೈಸೂರಿಂದ ಏನು ತೊಗೊಂಡ್ಬಂದಿದ್ದೀನಿ ಅಂತ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಜಾಸ್ತಿ ನಾನೇನು ಶಾಪಿಂಗ್ ಮಾಡಿಲ್ಲ. ಜಾಸ್ತಿ ಶಾಪಿಂಗ್ ಮಾಡಿದ್ದು ನನ್ನ ತಂಗಿನೇ. ಆ್ಯಕ್ಚುಲಿ ನನಗೆ ಅವಳು ಒಂದು ಡ್ರೆಸ್ ಕೊಡಿಸಿರೋದು, ತೋರಿಸ್ತೀನಿ ಅಂತ ನೋಡಿರಿ.
ಡ್ರೆಸ್ ಎಲ್ಲನೂ ಡ್ರೆಸ್ ನನಗೆ ಜಾಸ್ತಿ ಲೈಟ್ ಕಲರ್ದು, ಡಾರ್ಕ್ ಕಲರ್ ಯಾವುದೂ ಡ್ರೆಸ್ ಇರಲಿಲ್ಲ. ಸೊ ಇದೊಂದು ಡ್ರೆಸ್ ಅವಳೇ ಕೊಡಿಸಿರೋದು ಫ್ರೆಂಡ್ಸ್. ಏನಂದರೆ ಇದು ಡಬಲ್ ಎಕ್ಸೆಲ್ ಅದ, ಭಾಳ ಅಂದ್ರೆ ಭಾಳ ಲೂಸ್ ಆಗ್ತದೆ. ಇದನ್ನೆಲ್ಲ ಫುಲ್ ಫಿಟ್ಟಿಂಗ್ ಮಾಡ್ಬೇಕು ನಾನೇ ಈಗ. ನೋಡಿರಿ ಕೆಳಗಡೆ ಈ ಥರ ಐತಿದ, ಬ್ಯಾಕ್ ಸೈಡು ಈ ಥರ ಪ್ರಿಂಟೆಡ್ ಇದು ಪ್ರಿಂಟ್ ವಾಶ್ ಮಾಡಿದ್ರೆ ಹೋಗ್ತದೇನೋ ಗೊತ್ತಿಲ್ಲ, ಬಟ್ ಎಕ್ಸೆಲ್ ಇರಲಿಲ್ಲ, ಡಬಲ್ ಎಕ್ಸೆಲ್ ಅದ. ಇದು ಭಾಳ ದೂರದದ, ಸ್ವಲ್ಪ ಫಿಟ್ಟಿಂಗ್ ಮಾಡಬೇಕಿಲ್ಲ. ನಮ್ಮ ಆಶ್ರಿತ್ ಬಂದು ಜಾಕೆಟ್ ತೊಗೊಂಡ್ಬಂದೀನಿ. ಇದು ಅವನು ಇಷ್ಟಪಟ್ಟ ತೊಗೊಂಡಿರೋದು. ಈ ಕಲರ್ ನನಗೆ ಯಾಕೋ ಇಷ್ಟ ಆಗಿರಲಿಲ್ಲ, ಬಟ್ ಬ್ಯಾಡ ಅನ್ನತ್ತಿದ್ದೆ. ನನಗಿದ ಬೇಕು ಅಂತ ಹೇಳಿನೇ ತೊಗೊಂಡಿರೋದು. ಅದು ಸ್ವಲ್ಪ ದೊಡ್ಡದ, ಇದು ಇರಲಿ ಪರವಾಗಿಲ್ಲ, ಒಂದು ವರ್ಷ ಇಟ್ಟು ಹಾಕ್ಬೋದು ಅಂತ ಹೇಳಿ ತೊಗೊಂಡು ಬಂದೀನಿ. ಯಾಕಂದರೆ ಕರೆಕ್ಟಾಗಿ ಅವ್ನ ಸೈಜ್ ಸಿಗಲಿಲ್ಲ, ಸಣ್ಣ ಇದ್ದು, ಇಲ್ಲಾಂದ್ರೆ ಈ ಥರ ದೊಡ್ಡ ಇದ್ವು. ಸೊ ಇದೊಂದು ಅವ್ನು ಜಾಕೆಟ್ ತೊಗೊಂಬಂದಿದ್ದಾನು. ಆಮೇಲೆ ನಮ್ಮ ತಂಗಿಗೆ ಈ ಬ್ಲ್ಯಾಂಕೆಟ್ ಬೇಕಾಗಿತ್ತು ಫ್ರೆಂಡ್ಸ, ಅಲ್ಲಿ ನೋಡಿದ್ವಿ, ಇಷ್ಟ ಆಯಿತು. ಸೊ ನಾನೊಂದು ತೊಗೊಂಡು ಬಂದೀನಿ, ಇದೊಂದು ಬ್ಲ್ಯಾಂಕೆಟ್ ತೊಗೊಂಬಂದೀನಿ. ಸೊ ಇದಕ್ಕೆ ರೇಟು 350 ಏನೋ ಫ್ರೆಂಡ್ಸ ಇದು. ಆಮೇಲೆ ಇದಕ್ಕೆ 250. ಆಮೇಲೆ ಫ್ರೆಂಡ್ಸ್ ಈ ಥರ 250 ಏನೋ ಫ್ರೆಂಡ್ಸ, ಬಟ್ ಬಟ್ಟೆ ಸ್ಮೂತ್ ಅದ ಇದು. ಸೊ ಇದೊಂದು ಇರಲಿ ಅಂತ ತೊಗೊಂಡ್ಬಂದಿನಿ, ಯಾಕಂದರೆ ನಮ್ಮ ಕಡೆ ಎಲ್ಲ ಡ್ರೆಸ್ಸೂ ಲೈಟ್ ಕಲರ್ದವು, ಈ ಥರ ಡಾರ್ಕ್ ಕಲರ್ ಇರಲಿಲ್ಲ. ಹಾಗಾಗಿ ಡ್ರೆಸ್ಸು ಒಂದು ರೆಡ್ ತೊಗೊಂಡು ಬಂದೀನಿ. ಸೊ ಇಷ್ಟು ನಾನು ಶಾಪಿಂಗ್ ಮಾಡಿದ್ದು. ಆಮೇಲೆ ಏನಂದ್ರೆ ಸ್ವೀಟ್ಸ್ ತೊಗೊಂಬಂದಿದ್ವಿ ಅಲ್ಲಿಂದ. ಸೊ ಎಲ್ಲರಿಗೂ ಕೊಟ್ಟು ಖಾಲಿ ಮಾಡಿದ್ದೀನಿ. ಸ್ವೀಟ್ಸ್ ಅಂತೂ ಇಲ್ಲ. ಸೊ ಬಟ್ಟೆ ಮಾತ್ರ ತಂದಿದ್ದೀನಿ. ನಮ್ಮ ಯಜಮಾನ್ರು ಒಂದು ಜಾಕೆಟ್ ತೊಗೊಂಬಂದಿದ್ರು. ಸೊ ಅದನ್ನು ಇವತ್ತು ಅವರು ಹಾಕ್ಕೊಂಡು ಹೋಗಿದ್ದಾರೆ ಡ್ಯೂಟಿಗೆ. ಸೊ ಇಷ್ಟ ಇವತ್ತಿನ ಶಾಪಿಂಗ್. ಫ್ರೆಂಡ್ಸ ಈಗ ಬೇಳೆ ಎಲ್ಲ ಕೂತಾವು, ಸಾಂಬಾರು ಅಷ್ಟು ಒಗ್ಗರಣೆ ಹಾಕ್ಕೊಂಡ್ಬಿಡ್ತೇನೆ. ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟೇನೀಗ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ತೇನೆ. ಆಮೇಲೆ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಕರ್ಬೇವು ಇಟ್ಟಿರಲಿಲ್ಲ, ಹಾಗಾಗಿ ಇದಿಷ್ಟು ಹಾಕ್ಕೊಳ್ತೀನಿ. ಚಿಕನ್ ಜಾಸ್ತಿ ಐತಿ, ಅದಕ್ಕೆ ಕಟ್ ಮಾಡಿರ್ತೇನೆ, ಅದಕ್ಕೆ ಹಾಕ್ಕೊಂಡಿರ್ತೇನೆ. ಇದು ಮನೆಯೊಳಗೆ ಮಾಡಿರೋ ಖಾರದ ಪುಡಿ ಪೌಡ್ರ್. ಬಟ್ ಏನಂದ್ರೆ ಜಾಸ್ತಿ ಏನು ಖಾರ ಇಲ್ಲ ಫ್ರೆಂಡ್ಸ್. ಇದು ನೋಡಿರಿ ಸಾಂಬಾರು ರೆಡಿ ಆಯ್ತು. ಈಗ ಸ್ವಲ್ಪ ಕುದೀಲಿ. ಫ್ರೆಂಡ್ಸ ಟೈಮ್ ಈಗ 8 ಗಂಟೆ ಆಯಿತು. ಸೊ ನೋಡಿರಿ ನಾನು ಆವಾಗಲೇ ಮಾಡಿದ್ದು ಜಾಮೂನು ಯಾವ ಥರ ಆಗ್ಯಾವಂತ. ಸೊ ಇದು ಜಾಮೂನು. ಇಲ್ಲಿ ರೈಸ್ ಮಾಡೋಕ್ಕಿಟ್ಟೇನಿ, ಇಲ್ಲಿ ಹಾಲು ಕಾಯಿಸಿಟ್ಟೇನಿ, ಇದಿಷ್ಟು ಸಾಂಬಾರು. ಸೊ ಅಡುಗೆ ಅಂತೂ ಆಯಿತು. ಅನ್ನ ಸಾಂಬಾರು, ಬೆಳಗ್ಗೆ ಮಾಡಿರೋ ಚಪಾತಿ ಐತಿ, ಪಲ್ಯ ಐತಿ. ಸೊ ಇವತ್ತಿನ ಅಡುಗೆ ಇಷ್ಟ ಫ್ರೆಂಡ್ಸ.